ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಖಂಡಿತ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಈ ಒಂದು 2026ರ ಪ್ರಾರಂಭದ ದಿನಗಳು ಇದಕ್ಕೂ ಕೂಡ ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಎಲ್ಲವೂ ಕೂಡ ಹೌದು ಗುರುಗಳೇ, ಇಷ್ಟೊತ್ತು ತನಕ ವಿದ್ಯಾಭ್ಯಾಸ ಆಯಿತು, ಉದ್ಯೋಗ ಆಯಿತು, ಸಮಾಜದಲ್ಲಿ ನಾವು ಕಂಡುಕೊಳ್ಬೇಕಾಗಿರ್ತಕ್ಕಂಥ ಒಂದಿಷ್ಟು ಸ್ಥಾನ ಮಾನ ಗೌರವ ಘನತೆ ಇದೆಲ್ಲದ್ರ ಬಗ್ಗೆ ಮಾತುಕತೆ ಆಯಿತು. ಮಕ್ಕಳಿಗೆ ಮದುವೆ ಆಗ್ತಾ ಇಲ್ವಲ್ಲ ಗುರುಗಳೇ, ಏನು ಮಾಡೋದು? ಅದರಲ್ಲೂ ಈ ಮೂಲಾ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದವ್ರು ಇದ್ದಾರೆ ಅಂತಂದರೆ ಅವ್ರ ಮನೆಯಲ್ಲಿ ಮಾತಾಡೋ ಮೊದಲನೇ ಮಾತೇನಪ್ಪ ಗುರುಗಳೇ, ನನ್ನ ಮಗನ ಮೂಲಾ ನಕ್ಷತ್ರ ತಪ್ಪಿದ್ರೆ ಆಶ್ಲೇಷ ನಕ್ಷತ್ರ ಮದುವೆ ಆಗ್ತಾ ಇಲ್ಲ. ನಾನು ನಮ್ಮ ತಂದೆಯವರು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ದಿವಸ ಇದನ್ನೇ ಡಿಬೇಟ್ ಮಾಡಿದ್ವಿ. ಏನಪ್ಪ ಅಂತಂದರೆ, ಗುರುಗಳೇ ಇದಕ್ಕೆ ನೀವು ಉತ್ತರ ಕೊಡಿ, ಸುಮಾರು ಜನ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ನೋಡಿ, ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಏನೇ ಹೇಳಿದ್ರು, ಒಂದು ಎಲ್ಲ ಗುರುಗಳ ಮಾರ್ಗದರ್ಶನ, ನಾನು ನಮ್ಮ ತಂದೆಯವ್ರ ಜೊತೆ ಹಂಚ್ಕೊಂಡಿರ್ತಕ್ಕಂಥ ವಿಚಾರಗಳು. ಹಾಗಾಗಿ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಎಷ್ಟೋ ಜನರ ಮನೆಯಲ್ಲಿ ಇವತ್ತಿನ ದಿವಸ ಈ ನೋವಿದೆ. ಅದನ್ನು ನಮ್ಮ ಒಂದಿಷ್ಟು ಅಲ್ಪಜ್ಞಾನಿಗಳು ಅಂತಲೇ ನಾನು ಈ ಪದ ಬಳಸ್ತೀನಿ. ಅಲ್ಪಜ್ಞಾನಿಗಳು ಸಾಕಷ್ಟು ಜನರ ಮನಸ್ಸಿನಲ್ಲಿ ಈ ಒಂದು ವಿಷ ಬೀಜವನ್ನು ಬಿತ್ತುಬಿಟ್ಟಿದ್ದಾರೆ. ಏನಪ್ಪ, ಆಶ್ಲೇಷ ನಕ್ಷತ್ರ ಮೂಲ ನಕ್ಷತ್ರನ ಹೋಗ್ರಿ, ನಿಮ್ಮ ಮಗಂಗೆ ಮದುವೆ ಆಗಲ್ಲ, ಇಲ್ಲ ನಿಮ್ಮ ಮಗಳಿಗೆ ಮದುವೆ ಆಗಲ್ಲ, ಏಳಿಗೆ ಆಗಲ್ಲ, ಮುಗಿದೋಯ್ತು. ಹುಟ್ಟಿದ್ದೇ ತಪ್ಪ. ಒಬ್ಬ ಮನುಷ್ಯ ಜ್ಯೋತಿಷ್ಯರ ಹತ್ರ ಬರೋದೇನಕ್ಕೆ? ಒಂದು ಧೈರ್ಯಕ್ಕೆ, ಒಂದು ಸಮಾಧಾನಕ್ಕೆ. ನಾವೇ ಅವ್ರಿಗೆ ಭಯ ಇಡಿಸ್ಬಿಟ್ರೆ ನಾವು ಏನಕ್ಕೆ ಬರ್ತಾರೆ ನಮ್ಮ ಹತ್ರ ಅವರು? ಹಾಗಾಗಿ ಈ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರ ಇದನ್ನು ಹೊರತುಪಡಿಸಿನೂ ಕೂಡ ಮದುವೆ ಆಗದೇ ಇರತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ ಏನಪ್ಪ, ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಗುರುಗಳೇ, ಸಮಸ್ಯೆ ಇದೆ ನೋಡಿ. ಮದುವೆ ಆಗದೇ ಇರೋದಕ್ಕೆ ಕಾರಣಗಳಿದ್ದಾವೆ. ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೂ ಪರಿಹಾರ ಇದೆ, ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೂ ಪರಿಹಾರ ಇದೆ. ಆದರೆ ಇವರೆಲ್ಲರೂ ಸೇರಿ ಮದುವೆ ಬೇರೆ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಯಾರಿಗೂ ಮದುವೆ ಆಗದೆ ಇರತಕ್ಕಂಥವ್ರಿಗೆ ಅವರು ತಾವು ಮಾಡಿಕೊಳ್ಬಹುದಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಒಂದು ಪರಿಹಾರ ಏನಪ್ಪ ಅಂತಂದರೆ, ಅಶ್ವತ್ಥ ವೃಕ್ಷ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಅಶ್ವತ್ಥ ವೃಕ್ಷ ತಾವು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ, 16 ವಾರ ತಮ್ಮ ಗಮನದಲ್ಲಿರಲಿ. 16 ವಾರ, ವಾರಕ್ಕೆ ಒಂದು ಸತಿ, ಇಲ್ಲ ಒಂದು ಬುಧವಾರ ಆಗಿರ್ಬೋದು, ಇಲ್ಲ ಒಂದು ಗುರುವಾರ ಆಗಿರ್ಬೋದು, ಈ 2 ದಿನದಲ್ಲಿ ಒಂದು ದಿನ ತಾವು ಪ್ರತಿದಿನ ಬೆಳಗ್ಗೆ ತಪ್ಪಿದ್ರೆ ಸಂಜೆ ಅಶ್ವತ್ಥ ವೃಕ್ಷಕ್ಕೆ 11 ಪ್ರದಕ್ಷಿಣೆಯನ್ನು ಹಾಕಬೇಕು. ಇದರ ಜೊತೆಗೆ ಎಲ್ಲಾದರೂ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲಿ ತಾವು ವಾರಕ್ಕೊಮ್ಮೆ ತಾಯಿಗೆ ಕೆಂಪು ವಸ್ತ್ರದಲ್ಲಿ ಒಂದು ಚೂರು ಅಕ್ಕಿ, ಒಂದು ಚೂರು ಗೋಧಿ, ಇದೆರಡನ್ನೂ ಕೂಡ ಚೂರು ಚೂರೇ, ಜಾಸ್ತಿ ಬೇಡ. ಮನೇಲಿರೋ, ನಾನು ಹೇಳಿದ್ಬಿಟ್ಟೆ ಅಂತ ಅಂದ್ಬಿಟ್ಟು ಮನೇಲಿರೋ ಧಾನ್ಯನೆಲ್ಲ ಕಟ್ಬಿಡೋದಲ್ಲ, ಚೂರು ಚೂರು, ಒಂದು ಚೂರು ಅಕ್ಕಿ, ಒಂದು ಚೂರು ಗೋಧಿ, ಇದನ್ನು ಕೆಂಪು ವಸ್ತ್ರದಲ್ಲಿ ಹಾಕಿ ತಾಯಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ಭಗವಂತನಿಗೆ ಅಲಂಕಾರ ಅಂತಂದರೆ ತುಂಬ ಇಷ್ಟ. ಹಾಗಾಗಿ ಭಗವಂತನಿಗೆ ಬಹಳ ವಿಶೇಷವಾಗಿ ತುಳಸಿ ಮತ್ತು ಮಲ್ಲಿಗೆ ಪುಷ್ಪ ಇದೆರಡನ್ನೂ ಕೂಡ ಚೂರು ಚೂರಾಗಿ ಚಿಕ್ಕದಾಗಿ ನಿಮ್ಮ ಶಕ್ತಿ ಅನುಸಾರ ಭಗವಂತನಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಇದನ್ನು ಮನೇಲಿ ತಂದೆ ತಾಯಿ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾರಿಗೆ ಮದುವೆ ಆಗದೆ ನೋವು ತಿಂತಾ ಇದ್ದೀರಲ್ಲ ಅವರು ಮಾಡಬೇಕು. ಯಾಕೆ ಅಂತಂದರೆ ಇವತ್ತಿನ ದಿವಸ ಏನಾಗೋಗಿದೆ ಪ್ರಸ್ತುತ ಪರಿಸ್ಥಿತಿ, ನಾವು ಏನೇ ಪ್ರಿಡಿಕ್ಷನ್ಸನ್ನು ಕೊಟ್ಟರು ಕೂಡ ಯಾರು ಮಾಡಬೇಕೋ ಅವ್ರು ಮಾಡಿದ್ರೆ ಚೆಂದ. ತಂದೆ ತಾಯಿ ಮಕ್ಕಳಿಗೋಸ್ಕರ ಮಾಡಿದ್ರೆ ಏನು ಬಂತು ಲಾಭ? ಇಷ್ಟೆಲ್ಲ ನೀವು ಬೆಳೆಸಿ ದೊಡ್ಡವ್ರು ಮಾಡಿ ಮದುವೆ ಆಗಿಲ್ಲ ಅಂತಂದ್ರೂ ಕೂಡ ನೀವೇ ಕಷ್ಟಪಡಬೇಕು ಅಂತಂದರೆ ಮದುವೆ ಆಗಿಲ್ಲದೆ ಇರ್ತಕ್ಕಂಥವ್ರು ಅವ್ರು ಕಷ್ಟಪಡಬೇಕಲ್ವ? ಎಷ್ಟೋ ಕಡೆ ತಂದೆ ತಾಯಿ ಬಂದು ಕಣ್ಣಲ್ಲಿ ನೀರಾಗ್ತಿದ್ದಾರೆ, ಗುರುಗಳೇ ನನ್ನ ಮಗನಿಗೆ ಮದುವೆ ಆಗ್ತಾ ಇಲ್ಲ, ಗುರುಗಳೇ ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ, ನಿನ್ನ ಮಗಳು ಏನು ಮಾಡ್ತಾ ಇದ್ದಾರಮ್ಮ? ಒಳ್ಳೆ ನೋಡಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ, ಮದುವೆ ಬಗ್ಗೆ ಏನು ಆಲೋಚನೆ ಮಾಡಿದ್ದಾರಮ್ಮ? ಏನಿಲ್ಲ ಗುರುಗಳೇ, ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಭಗವಂತನಲ್ಲಿ ಮೊರೆ ಹೋದರೆ ಖಂಡಿತ ಆಗುತ್ತೆ. ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಇದೆ. ಇದೆಲ್ಲದರ ಜೊತೆಗೆ ಆಶ್ಲೇಷ ನಕ್ಷತ್ರ ಮೂಲ ನಕ್ಷತ್ರ ಅಂದಲ್ಲ, ನೀವಂತೂ ತಲೆ ಕೆಡಿಸ್ಕೊಂಬಿಡಿ. ಯಾರು ಏನೇ ಭಯ ಇಡಿಸ್ಲಿ ಆಲೋಚನೆ ಮಾಡಬೇಡಿ, ಪ್ರತಿಯೊಂದಕ್ಕೂ ಪರಿಹಾರ ಇದೆ. ಸಮಸ್ಯೆ ಅನ್ನೋ ಒಂದು ಬೀಗ ಇದೆ ಅಂತಂದರೆ ಪರಿಹಾರ ಅನ್ನೋ ಒಂದು ಬೀಗದ ಕೀ ಇದ್ದೇ ಇರುತ್ತೆ. ಬೀಗದ ಕೀನ ತಾಳ್ಮೆಯಿಂದ ಹುಡುಕಬೇಕು. ಬೀಗದ ಕೀ ಸಿಕ್ಕಿಲ್ಲ ಅಂತಂದ್ಬಿಟ್ಟು ಸಮಸ್ಯೆ ಅನ್ನೋ ಬೀಗ ಹೊಡೆದು ಬಿಟ್ರೆ ನೀವು ಆ ಕ್ಷಣ ಬೀಸೋದೊಣ್ಣೆ ತಪ್ಪಿಸ್ಕೊಳ್ಳೋದಲ್ಲ,
ಆ ಕ್ಷಣ ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ಮತ್ತಿಷ್ಟು ದೊಡ್ಡ ಮಟ್ಟದ ಸಮಸ್ಯೆನೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರಿ. ಸಮಾಧಾನ ಇರಬೇಕು ಮನುಷ್ಯನಿಗೆ. ನಾನು ಹೇಳಿರ್ತಕ್ಕಂಥ ಈ ಒಂದು ಕೆಲಸವನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಇದನ್ನು ಹೊರತುಪಡಿಸಿ ಬಿಸ್ನೆಸ್ ಆಗಿರ್ಬೋದು, ಲೇವಾದೇವಿ ಆಗಿರ್ಬೋದು, IT ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ತಮಗೊಂದೊಳ್ಳೆ ಸಿಹಿ ಸುದ್ದಿ ಇದೆ. ಆದಷ್ಟು ಬೇಗ ತಮ್ಮ ಉದ್ಯೋಗದಲ್ಲಿ ಒಂದಿಷ್ಟು ಪ್ರಮೋಷನ್ಸನ್ನು ಕೂಡ ತಾವು ಗಮನಿಸ್ಕೊಳ್ತಕ್ಕಂಥದ್ದಿರುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ.